ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದಾಗಿರುತ್ತೆ ಶಿವರಾತ್ರಿ ಹಬ್ಬದ ಲಾಗ್. ಸೊ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇರೋದ್ರಿಂದ ನನಗೆ ಟೈಮೇ ಸಿಗ್ತಾ ಇಲ್ಲ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಎಲ್ಲರ ಮನೆಯಲ್ಲೂ ನಡೆದಾಗೆ ನಮ್ಮ ಮನೆಯಲ್ಲೂ ಕೂಡ ನಡೀತಾ ಇತ್ತು. ಹಿಂದಿನ ದಿನ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ರಿಂದ ನಾನು ಬ್ಯುಸಿ ಇದ್ದೆ, ನನ್ನ ತಂಗಿ ಮನೇಲಿದ್ದೆ. ಸೊ ನಾನು ಬಂದ್ಬಿಟ್ಟು ನೈಟ್ ಎಲ್ಲ ಹಂಗೆ ಮಲ್ಕೊಂಡ್ಬಿಟ್ಟೆ, ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ಬಿಟ್ಟು ಆ್ಯಸ್ ಯೂಶುವಲ್ ನಮ್ದು ಹೆಣ್ಮಕ್ಳು ಕೆಲಸ ಗೊತ್ತಲ್ಲ, ಕಿಚನ್ ಕ್ಲೀನ್ ಮಾಡೋದು. ಕಿಚನ್ ಕ್ಲೀನ್ ಮಾಡಿದ್ರೆ ನಾನು ಯಾವ ಕೆಲಸನೂ ಸ್ಟಾರ್ಟ್ ಮಾಡಲ್ಲ. ಸೊ ನಾನು ಫಸ್ಟ್ ಮಾಡಿದ ಕೆಲಸನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಪಾತ್ರೆ ಇತ್ತು, ತುಂಬಾನೇ ಪಾತ್ರೆಗಳಿದ್ದು, ಎಲ್ಲನೂ ನೀಟಾಗಿ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ನನ್ನ ಕಿಚನ್ ಕೆಲಸ ಎಲ್ಲ ಶುರುವಾಯಿತು. ಸೊ ಹಬ್ಬ ಅಂದರೆ ಗೊತ್ತಲ್ಲ, ಎಲ್ಲ ಪ್ರಿಪ್ರೇಷನ್ಸ್ ಕರೆಕ್ಟಾಗಿ ಆಗಬೇಕು, ಆವಾಗಲೇ ನಮಗೆ ಸಮಾಧಾನ ಆಗೋದು. ಸೊ ಒಂದೊಂದಾಗೆ ಕೆಲಸಗಳನ್ನ ಮುಗಿಸ್ಕೊತಾ ಬಂದೆ. ಈ ರೋಸ್ ಬಂದ್ಬಿಟ್ಟು ನಾನು ನೆನ್ನೆ ಸಂತಕ್ಕೆ ಕೊಟ್ಟಿದ್ದು. ಸೊ ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ ನಾವು ಗೊತ್ತಲ್ಲ ಜಿಗ್ಗಡು, ಅದನ್ನೇ ವಾಸ್ ಮಾಡಿಬಿಟ್ಟು ರೆಡಿ ಮಾಡಿದೆ. ಹಾಗೆ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ರಂಗೋಲಿ ತಾನೆ. ಸೊ ನನಗೆ ರಂಗೋಲಿ ಹಾಕ್ದಲೆ ಯಾವ ಹಬ್ಬನೂ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಸೊ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ಅದು ಕಲರ್ ಹಾಕೋಣ ಅಂತ ಕೂತ್ಕೊಂಡೆ. ನನಗಂತೂ ಈ ಥರ ಕಲರ್ಫುಲ್ಲಾಗಿ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ. ಅದರಲ್ಲೂ ಹಬ್ಬದ ದಿನ ಈ ಥರ ನನಗೆ ಮನೆ ಮುಂದ್ಗಡೆ ಕಲರ್ ಕಲರ್ ರಂಗೋಲಿ ಇದ್ದರೆ ನನಗೆ ಆ ಪಾಸಿಟಿವ್ ವೈಬೇ ಬೇರೆ ನನಗೆ. ಆದ್ರಿಂದ ನಾನು ಪ್ರತಿ ಹಬ್ಬಗಳಿಗೂ ಆದಷ್ಟು ನಾನು ಈ ಥರ ಕಲರ್ಫುಲ್ ರಂಗೋಲಿಗಳನ್ನ ಹಾಕೋಕೆ ಟ್ರೈ ಮಾಡ್ತಾ ಇರ್ತೀನಿ. ಹೇಗಿದೆ ನನ್ನ ರಂಗೋಲಿ? ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿ ಅನಿಸ್ತು, ನನಗೆ ತುಂಬಾನೇ ಖುಷಿ ಆಯಿತು. ಅದಾದಮೇಲೆ ಆ್ಯಸ್ ಯೂಶುವಲ್ ನನ್ನ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ. ಸೊ ಇದು ಎಲ್ರಿಗೂ ಒಂದು ಟಿಪ್ಸ್ ಹೇಳ್ತೀನಿ, ನನಗೆ ಇಷ್ಟಪಡ್ತೀನಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಜಸ್ಟ್ ಐ ಆಮ್ ಟೆಲಿಂಗ್. ಸೊ ನಾವು ಕಳ್ಸಕ್ಕೆ ಕಾಯಿ ಇಡ್ತೀವಿ ಗೊತ್ತಾ, ಆ ಕಾಯಿನ ಯಾವ ಕಡೆ ಮುಖ ಮಾಡಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಅದ್ರಲ್ಲಿ ಈಗ ಹೊಸ್ದಾಗಿ ಮದುವೆ ಆಗಿರೋರಿಗೆ ಅವ್ರಿಗೆಲ್ಲ ಗೊತ್ತೇ ಇರಲ್ಲ. ಸೊ ನಾನು ಟಿಪ್ಸ್ ಹೇಳ್ತೀನಿ. ಸೊ ಯಾವ ಕಡೆ ನೀವು ಸುತ್ತಲೂ ಅದರಲ್ಲಿ 3 ಗೆರೆ ಇರುತ್ತೆ, ಅದನ್ನ ನೀವು ಮೆಜರ್ಮೆಂಟ್ ಮಾಡ್ಕೋಬೇಕು ಕೈಯಲ್ಲೇ ನೀವು. ಸೊ ಜಸ್ಟ್ ಅದರಲ್ಲಿ ಮೆಜರ್ಮೆಂಟ್ ಮಾಡಿದಾಗ ನಿಮಗೆ ಯಾವ ಕಡೆ ಚಿಕ್ಕದಿರುತ್ತೋ ಅದನ್ನ ಮುಂದ್ಗಡೆ ಮಾಡಿಡ್ಬೇಕು. ಯೂಶಲಿ ಲಕ್ಷ್ಮಿ ಮುಖ ಚಿಕ್ಕದಾಗಿರುತ್ತೆ ಅಂತ ಅಂತಾರೆ. ಸೊ ಮುಂದ್ಗಡೆ ಯಾವ್ದು ನಿಮ್ಗೆ 3ರಲ್ಲಿ ಯಾವ್ದು ಚಿಕ್ಕದಾಗಿರುತ್ತೋ ಅದನ್ನ ನೀವು ಮುಂದ್ಗಡೆ ಮಾಡಿಟ್ಕೊಂಡ್ರೆ ಅದು ಲಕ್ಷ್ಮಿ ಮುಖ ಅಂತ ಹೇಳ್ತಾರೆ. ಸೊ ನಾನು ಆ ಥರ 3 ಕಡೆನೂ ಈಗ ಕೈಯಲ್ಲಿ ಅಳತೆ ಮಾಡಿ ನಾನು ಇಟ್ಟಿದ್ದ ನೀವು ನೋಡಿರ್ಬೋದು. ಆ ಥರ ಇಟ್ಕೊಂಡು ಕಳಸ ಎಲ್ಲ ರೆಡಿ ಮಾಡ್ಕೊಂಡೆ. ಇನ್ನು ನೈವೇದ್ಯಕ್ಕೆ ಅಂತ ಬಂದರೆ ನಮ್ಮ ಕಡೆ ಎಲ್ಲ ನಾವೆಲ್ಲ ಶಿವರಾತ್ರಿಗೆ ಈ ಥರ ಶೇಂಗಾ, ಎಳ್ಳು ಮತ್ತು ಕಡಲೆ 3ಅನ್ನ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡ್ತೀವಿ. ಸೊ ನಾನು ಯೂಶಲಿ ಪೌಡರ್ ನಮ್ಮ ಮನೇಲಿ ಅಷ್ಟೊಂದು ತಿನ್ನೋಕೆ ಇಷ್ಟಪಡಲ್ಲ ಅಂತ ಅದನ್ನೇ ಉಂಡೆ ಮಾಡಿ ಕೊಡ್ತೀನಿ. ಸೊ ದಟ್ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರು ಬೇಡ ಅಂತ ಹೇಳಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಪ್ರೊಸೀಜರ್. ಇದ್ರ ಫುಲ್ ರೆಸಿಪಿ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಬೋದು ಯಾವ ಥರ ಮಾಡಿದ್ದೀನಿ ಅಂತ. ಸೊ ಇದನ್ನೆಲ್ಲ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡಿಬಿಟ್ಟು ಇದನ್ನು ಬೆಲ್ಲ ಇರುತ್ತಲ್ಲ ಅದನ್ನು ಪಾಕ ಮಾಡಿಬಿಟ್ಟು, ತುಂಬ ಒಂದೆಳೆ ಪಾಕನೂ ಬರೋದೇನು ಬೇಡ, ಅದಕ್ಕಿಂತ ಮುಂಚೆನೇ ನೀವು ಇದನ್ನು ಮಾಡಿಕೊಂಡು ಮಿಕ್ಸ್ ಮಾಡಿ ಉಂಡೆಗಳನ್ನು ಮಾಡಿ ಇಟ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀವು ಪೌಡರ್ಸ್, ಶುಂಠಿ ಪೌಡರು ಅಥವಾ ಏಲಕ್ಕಿ ಪೌಡರ್ ಎಲ್ಲ ಯಾವುದಾದ್ರೂ ಒಂದಿದ್ರೂ ನಡೆಯುತ್ತೆ, 2 ಹಾಕಿದ್ರು ಇನ್ನೂ ತುಂಬಾ ಟೇಸ್ಟಾಗಿರುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಒಣ ಕೊಬ್ಬರಿ ಹಾಕಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಪ್ರಿಪೇರ್ ಮಾಡಿಕೊಂಡು ನೈವೇದ್ಯ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಮಕ್ಳಿಗೆ ತಿನ್ನೋಕ್ಕೂ ತುಂಬಾ ಇಷ್ಟ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾನು ಹಾಗೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಕ್ಕೆ ಈ ಟೈಮಲ್ಲಿ ಇದನ್ನು ಮಾಡ್ತಾರೆ ಗೊತ್ತಾ? ಸೊ ಎಳ್ಳು ಮತ್ತು ಶೇಂಗಾ ಇದರಲ್ಲೆಲ್ಲ ತುಂಬ ಎಣ್ಣೆ ಅಂಶ ಇರುತ್ತೆ. ಈಗಿನ ಡ್ರೈ ವೆದರ್ಗೆ ಈ ಉಂಡೆ ತುಂಬಾ ಉಪಯೋಗ ಆಗುತ್ತೆ. ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಉಂಡೆ ತಿನ್ನೋದ್ರಿಂದ. ಉಂಡೆ ಜೊತೆಗೆ ನೈವೇದ್ಯಕ್ಕೆ ತೋಸಿದ ಮಂಡಕ್ಕಿ ಕೂಡ ಮಾಡ್ತೀನಿ. ಇದು ನಮ್ಮ ಮನೇಲಿ ತುಂಬ ಇಷ್ಟಪಟ್ಟೆ ತಿಂತಾರೆ. ನೋಡ್ತಾ ಇರ್ಬೋದು ನಾವೆಲ್ಲ ಎಡೆ ಮಾಡಿ ಹಾಗೆ ಪೂಜೆಗೆ ಈ ಹಬ್ಬಕ್ಕೆ ನಾನು ಸ್ಪೆಷಲ್ ಆಗಿ ಕಾಯಿ ದೀಪನ ಬೆಳಗ್ತೀನಿ. ಇದು ಶಿವಂಗೆ ತುಂಬಾನೇ ಇಷ್ಟ ಈ ದೀಪ ಬೆಳಗೋದ್ರಿಂದ. 3 ಬತ್ತಿಗಳನ್ನ ಹಾಕಿ ಕಾಯಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿ ನಾವು ಬೆಳಗೋದ್ರಿಂದ ತುಂಬಾನೇ ಒಳ್ಳೆಯದು. ಶಿವನ್ಗೆ ತುಂಬಾ ಇಷ್ಟ ಇದು. ತೆಂಗಿನಕಾಯಿ ಆರತಿ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಮನೇಲೆಲ್ಲ ಪೂಜೆ ಆಯಿತು, ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ದೇವಸ್ಥಾನಕ್ಕೆ ಹೋಗಿ ಬರ್ದಲ್ಲೇ ನಾವು ಊಟ ಮಾಡೋದೇ ಇಲ್ಲ. ಸೊ ನಮ್ಮನೆ ಹತ್ರ ಇರೋ ಶಿವನ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಪಾಸಿಟಿವ್ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೊಂದು ಒಳ್ಳೆ ಡಿವೈನ್ ವೈಬ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವರನ್ನ ನೋಡ್ತಾ ಇದ್ರೇ ನಿಮಗೆ ಅದು ಕಣ್ಣಲ್ಲಿ ನೀರೇ ಬರೋದು ಭಕ್ತಿಗೆ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು. ತುಂಬಾ ಸಮಾಧಾನ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಅದರಲ್ಲಿ ಈ ಥರ ಹಬ್ಬಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋದಂದ್ರೇ ಒಂಥರ ಖುಷಿ ಅಲ್ವಾ ಎಲ್ರಿಗೂ.
ಸೊ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ನಮ್ಮ ಸಂತು ಕಸಿನ್ ಬೇರೆ ಬಂದಿದ್ರು, ಅವರು ಎಲ್ಲ ಫ್ಯಾಮಿಲಿ ಬಂದಿದ್ರು. ಸೊ ಅವ್ರ ಜೊತೆಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಂಡು, ಹಾಗೆ ಅಮ್ಮನವರ ಆಶೀರ್ವಾದನೂ ತಗೊಂಡು ಮನೆಗೆ ಬಂದ್ವಿ. ಮನೆಗೇನೋ ಬಂದ್ವಿ, ಊಟನೂ ಆಯ್ತು. ಹಾಗೆ ನಮ್ಮ ಶಿವರಾತ್ರಿ ಸ್ಪೆಷಲ್ ಕೀಲ್ಸ ಮಾಡದೇ ಇದ್ರೆ ಶಿವರಾತ್ರಿ ಹಬ್ಬ ಕಂಪ್ಲೀಟ್ ಆದ್ರೂ ಆಗುತ್ತಾ? ಸೊ ನಾನ್ ಬೆಳಿಗ್ಗೆನೆ ರಾಗಿ, ಗೋಧಿ, ಅಕ್ಕಿ ಎಲ್ಲ ನೆನೆ ಇಟ್ಟಿದ್ದೆ. ಸೊ ಈ ಕೀಲ್ಸ ಮಾಡೋದು ಎಷ್ಟು ಕಷ್ಟನೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವೆಷ್ಟು ಕಷ್ಟಪಟ್ಟು ಮಾಡಿರ್ತೀವಲ್ಲ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಇದು ಮಾಡೋ ರೀಸನ್ ಏನಂದ್ರೆ, ಈಗ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ತುಂಬಾನೇ ಹೀಟ್ ಆಗುತ್ತೆ ಗೊತ್ತಾ. ಸೊ ಈ ರಾಗಿ ಕಿಲ್ಸ ತಿನ್ನೋದ್ರಿಂದ ಅದು ನಮ್ಮ ಬಾಡಿಗೆ ತುಂಬಾನೇ ಒಳ್ಳೇದು, ತುಂಬಾ ತಂಪು ಆಹಾರ ಇದು. ಸೊ ನೀವ್ ಎಷ್ಟೇ ತಿಂದ್ರು ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಾಗ್ಲಿ ಏನೇ ಇಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬೆಲ್ಲ ಯೂಸ್ ಮಾಡಿರ್ತೀವಿ, ಶುಂಠಿ ಯೂಸ್ ಮಾಡ್ತೀವಿ, ಗಸಗಸೆ, ಕೊಬ್ಬರಿ ಇದನ್ನೆಲ್ಲ ಹಾಕೋದ್ರಿಂದ ತುಂಬಾನೇ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ಹೌದು, ಮಾಡೋದು ಕೂಡ ಸ್ವಲ್ಪ ಕಷ್ಟನೇ, ಹಾಗಂತ್ರ ಕಷ್ಟ ಆಗುತ್ತೆ ಅಂತ ಬಿಡೋ ಮಗಳೇ ಅಲ್ಲ ನಾನು. ಸೊ ನಾನು ನಮ್ಮ ಮನೇಲಿ ಯಾವ ರೀತಿ ಬೆಳೆದಿದೀವೋ, ಯಾವ ರೀತಿ ನಾವು ಆಚರಣೆ ಮಾಡ್ಕೊಂಡ್ ಬಂದಿದೀವೋ ಅದನ್ನ ನನ್ಗೆ ಬಿಡೋದಕ್ಕೆ ಇಷ್ಟನೂ ಇಲ್ಲ. ಬಿಟ್ಬಿಟ್ರೆ ಎಲ್ಲ ಹಾಗೆ ಮರ್ತೋಗ್ಬಿಡ್ತೀವಿ. ಸೊ ಅದನ್ನ ನಮ್ ಕೈಲಿ ಎಷ್ಟಾಗುತ್ತೋ, ತುಂಬಾ ಜಾಸ್ತಿ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಸ್ವಲ್ಪನೇ ಮಾಡ್ಕೊಂಡು ಅದನ್ನ ಅಭ್ಯಾಸ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ಜನರೇಷನ್ ಅವರು ಅದನ್ನ ಫಾಲೋ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಸೊ ಅದ್ ಮಾಡಿದ್ಮೇಲೆ ಎಲ್ರು ಇಷ್ಟಪಟ್ಟು ತಿಂತಾರಲ್ಲ, ಆಗ ಆಗೋ ಖುಷಿನೇ, ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಲೆವೆಲ್. ಸೊ ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಮಾಡ್ಕೊಂಡೆ. ಸೊ ನಮ್ಮ ಮನೇಲಿ ನನ್ನ ಜೊತೆಗೆ ನನ್ನ ತಮ್ಮ, ನನ್ನ ಹಸ್ಬೆಂಡ್ ಇಬ್ರು ಕೂಡ ಹೆಲ್ಪ್ ಮಾಡ್ತಾರೆ ಇದನ್ನ. ಸೊ ನೋಡ್ತಾ ಇರ್ಬೋದು, ಅವರೇ ಎಲ್ಲ ಅದನ್ನ ಕೈ ಬಿಡ್ದಲೇ ಗೂರಾಡ್ತಾ ಇರ್ಬೋದು. ಇದ್ರ ರೆಸಿಪಿ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಸೊ ತುಂಬಾನೇ ಈಸಿ, ಅಷ್ಟೊಂದೇನು ರೋಬೋಟಿಕ್ ಸೈನ್ಸ್ ಅಂತ ಏನು ಹೇಳಲ್ಲ ನಾನು. ಸ್ವಲ್ಪ ಸ್ಟ್ರಗಲ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯ ಫುಡ್ನ ನೀವು ತಯಾರು ಮಾಡ್ಕೋಬಹುದು. ನೋಡಿ ಯಾವ ತರ ನನ್ನ ಹಸ್ಬೆಂಡ್ ಪಾಪ ಕಷ್ಟಪಟ್ಟು ಮಾಡ್ತಾ ಇದಾರೆ, ನನ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ನಾನು ಒಬ್ಳೇ ಕಷ್ಟಪಡ್ತೀನಿ ಅಂತ ಮಾಡ್ತಾ ಇದಾರೆ. ಬಟ್ ಕೊನೆಗೆ ನಾನೇ ಬಂದ್ ಮಾಡೋಂಗಾಯ್ತು. ಪಾಪ ಗಂಡ್ ಮಕ್ಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾವೇ ಅದನ್ನ ಫೈನಲ್ ಆಗಿ ಫಿನಿಶ್ ಮಾಡ್ಬೇಕು. ಸೊ ಬೇಗ ಅದನ್ನೆಲ್ಲ ಆಲ್ಮೋಸ್ಟ್ ನನ್ಗೆ ಬೇಗನೆ ಆಗೋಯ್ತು. ಪಾಪ ಒಂಚೂರು ಕೈ ಬಿಡ್ದಲೆ ಮಾಡ್ಕೊಟ್ರು. ಸೊ ನೋಡಿ ಯಾವ ತರ ಬಂದಿದೆ ಲಾಸ್ಟಿಗೆ ಅಂತ. ಕೀಲ್ಸ ತುಂಬಾನೇ ಟೇಸ್ಟಿ ಆಗಿತ್ತು. ಬೆಳಿಗ್ಗೆ ದೇವರಿಗೆ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ನಾವು ಕೂಡ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಸೊ ಇದಾಗಿತ್ತು ಶಿವರಾತ್ರಿ ಲಾಗ್. ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.